ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಅದು ಒಂದು ಚೆಮ್ ನೀರಿಂದ ಅಷ್ಟೆಲ್ಲ ಕುಡಿಲಿಲ್ಲ, ಒಂದು 3 ಗುಟ್ಕಷ್ಟು ನೀರು ಕುಡಿದೆ. ಯಾಕೋ ಗೊತ್ತಿಲ್ಲ, ಬಾಯಿ ಆಗ್ತಾಯಿತ್ತು. ಸೊ ಹಾಗಾಗಿ 1-2 3 ಗುಟ್ಟಿಗೆ ನೀರನ್ನ ಕುಡಿದ್ಬಿಟ್ಟು ಹಾಲು ಕಾದಿತ್ತು, ಹಾಲು ಸಪ್ರೇಟ್ ಎತ್ತಿಟ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ. ಹಾಗೆ ತಿಂಡಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಬಾತ್ ಮಾಡೋಣ ಅಂತ ಹೇಳ್ತೀನಿ. ತೆಂಗಿನಕಾಯಿ ನೆನ್ನೆದೆ ಸ್ವಲ್ಪ ಮಿಕ್ಕಿತ್ತಲ್ಲ, ಅದನ್ನೆಲ್ಲ ಹಾಕಲ್ಲ, ಒಂದು ಸ್ವಲ್ಪ ಹಾಕ್ತೀನಿ. ಅದನ್ನ ಕಟ್ ಮಾಡಿ ತೊಳ್ಕೊಬೇಕು. ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಟೊಮೆಟೊ ಒಂದು 8. ನನ್ನ ಮಗ ಫೋಟೋ ಬಿದ್ದೋಗದೆ ಮಮ್ಮಿ ಅಂತ ಎತ್ಕೊಬಂದವನೆ. ಅದನ್ನ ಸುಮಾರು ದಿನದಲ್ಲೇ ಕಳೆದು ಕೆಳಗಡೆ ಇಟ್ಟಿದೆ, ಯಾಕಂದರೆ ಅದು ಫ್ರೇಮ್ ಹೊರಟೋಗಿತ್ತು. ಟೊಮೆಟೊನ ತೊಳೆಯಕ್ಕೆ ಹಾಕ್ಬಿಟ್ಟು ಇಲ್ಲಿ ಟೀಗೆ ಬೆಲ್ಲ ತಗೊಂಡು ಬೆಲ್ಲನ ಹಾಕ್ತಾಯಿದ್ದೀನಿ. ನಾನು ಮೊದಲು ಬೆಲ್ಲ ಹಾಕ್ಬಿಟ್ಟು ಟೀ ಪುಡಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಮಳಿಸ್ಬಿಟ್ಟು ಲಾಸ್ಟಲ್ಲಿ ಹಾಲು ಹಾಕ್ತಿದ್ವಿ, ಅಂಥದ್ದು ಹೊಡ್ಕೊತಿತ್ತು. ಆದರೆ ಇವಾಗ ಹಾಲು ಟೀ ಪುಡಿ ಎಲ್ಲನೂ ಮಳಿಸಾದ್ಮೇಲೆ ಲಾಸ್ಟಲ್ಲಿ ಬೆಲ್ಲ ಹಾಕ್ಬಿಟ್ಟು ಇದರಲ್ಲಿ ಚೆನ್ನಾಗಿ ಎಲ್ಲ ಸ್ಮ್ಯಾಶ್ ಮಾಡಬೇಕು. ಬೆಲ್ಲ ಕರಗಬೇಕಲ್ಲ, ಇವಾಗೇನು ಹೊಡ್ಕೊತಾ ಇಲ್ಲ, ಚೆನ್ನಾಗೇ ಇರುತ್ತೆ. ಇದಕ್ಕೆ ಏನು ದುಡ್ಡು ಕೊಡೋಂಗಿಲ್ಲ, ಆದರೂ ನನ್ನ ಮಗ ಜಿಪ್ ನಂದ್ಕೊಂಡಾಗ ಇಷ್ಟಿಷ್ಟೇ ತಗೊಳ್ತೀನಿ. ಶುಂಠಿ ಎತ್ಕೊಬ, ತರಕಾರಿ ಬಿಟ್ಟಿಲ್ಲ ಆಚೆ. ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ಶುಂಠಿ. ಟೀ ಆಯ್ತು. ಅದೇ ನೋಡು ಇನ್ನೊಂದ್ರಲ್ಲಿ ಹಂಗೆ ಮಂಚದ ಮೇಲೆ ಅಷ್ಟು ಮೆಣಸಿನ್ಕಾಯಿ ತಕೊಂಬ. ಕೆಕ್ಕೆ ಮುಚ್ಕೋರ. ಶುಂಠಿ so cute, so sweet, ಶುಂಠಿ ಬರುತ್ತೇನೆ. ಈರುಳ್ಳಿ ಅದ್ರ ಮೇಲೆ ಮೊರ ಇತ್ತಲ್ಲ, ಅಲ್ಲೇ ಇತ್ತು ನೋಡು ಕ್ಲೀನಾಗಿ. ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಂಗೆ ನನ್ನ ಮಗನಿಗೂ ಕೂಡ ಕೆಲಸ ಕೊಟ್ಟಿದ್ದೆ. ಅವನು ಎಲ್ಲನೂ ತಗೊಬಂದು ಕೊಡ್ತಾ ಇದ್ದ. ಶುಂಠಿ ಸಿಕ್ಕಿರಲಿಲ್ಲ, ಶುಂಠಿ ಇಲ್ಲಿ ಅಂತ ಕೇಳ್ತಿದ್ದ. ಅಲ್ಲೇ ಮೊರದಲ್ಲ ಅದೇ ನೋಡು ಅಂತ ಹೇಳ್ತಿದ್ದೆ. ಎಲ್ಲನೂ ರೆಡಿ ಮಾಡ್ಕೊಂಡು ಹಂಗೆ ನಂದು ಸಾಂಗು. 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ನೆಕ್ಸ್ಟ್ ಈರುಳ್ಳಿ, 1 ಈರುಳ್ಳಿ ಇಳಿಸ್ತಾ ಇದ್ದ. ನೆನ್ನೆ ಮಸಾಲೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ನಲ್ಲ, ಸಖತ್ತಾಗಿತ್ತು. ಸೊ ಅದೇ ಮಸಾಲೆಗೆ ಬಾತಿಗೆ ಟ್ರೈ ಮಾಡಬಾರ್ದು ಅಂತ ಮಾಡ್ತಾವೆ. ನಾನು ಟೊಮೆಟೊನೆಲ್ಲ ಕೂದ್ಬಿಟ್ಟು ಆಮೇಲೆ ಬಾತ್ ಮಾಡ್ತಿದ್ದೆ. ಬಟ್ ಇವತ್ತು ಟೊಮೆಟೊನೆಲ್ಲ ರುಬ್ಬಿಟ್ಟು ಬಾತ್ ಮಾಡ್ತೀನಿ. ಏನಾದ್ದು ಏನೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಚೆನ್ನಾಗಿ ಬಂದರೆ ನೆಕ್ಸ್ಟ್ ಇಲ್ಲ ಅದೇ ಥರ ಟೊಮೆಟೊ ಬಾತ್. ನೆನ್ನೆ ಮಸಾಲೆ ಸಾಂಬಾರು ಸಖತ್ತಾಗಿತ್ತು, ಅದಕ್ಕೋಸ್ಕರ ಈ ಥರ ಮಾಡ್ತಿರೋದು. ಶುಂಠಿ ತೊಳ್ಕೊಬರೋ ಬಂದೆ, ಇನ್ನೂ ಉಜ್ಜು ಅದನ್ನೆಲ್ಲ ಕ್ಲೀನಾಗಿ. ನೀರೆಲ್ಲ ಕುಡ್ದ. ಇವತ್ತು ನೀರು ಹಿಡಿಯೋ ಕೆಲಸ ಅಲ್ಲ ನನ್ನ ಮಗಂದು, ಅವನು ಹಿಡಿಯೋದು ಅಪರೂಪಕ್ಕೆ. ಮೂಡ್ ಚೆನ್ನಾಗಿದ್ರೆ ಮಾತ್ರ, ಇಲ್ಲಾಂದರೆ ಬೈದು ಹಿಡಿಸ್ಬೇಕು. ಇವಾಗ ಖಾಲಿ ಬಾಟಲ್ಗಳನ್ನೆಲ್ಲ ಕೊಡ್ತೀನಿ, ನೈಸ್ ಮಾಡಿ ಕೆಲಸ ಮಾಡಿಸ್ಬೇಕು. ಮತ್ತು ನಮ್ಮ ಮನೆಗೆ ಹೊಸ ಮೆಂಬರ್ ಆ್ಯಡ್ ಆಗಿದ್ದಾರೆ, ಇದ್ದಾರೋ ಹೋದಾರೋ ಗೊತ್ತಿಲ್ಲ. ಮಿಯೋ ಸೌಂಡ್ ಕೇಳಿಸ್ತಾ ಇದ್ದ. 6 ಮೆಣಸಿನ್ಕಾಯಿ. ಕಲರ್ ಬೇಕು ಅಂದರೆ ಚಿಲ್ಲಿ ಪೌಡ್ರ್ ಹಾಕ್ತೀನಿ, ಇಲ್ಲ ಅಂದರೆ ಇಲ್ಲ. ಏನಾರು ಇದೆ ಕಲರ್ ಬಂತು ಅಂದರೆ ಡಿಫ್ರೆಂಟ್ ಕಲರ್ ಬರ್ತಾರ ಅಂತ. ಕಳ್ಳೆ ಹಾಕ್ಬಾರ್ದು, ಒಂದು ಸ್ವಲ್ಪ ಹಾಕೋಣ. ಎಲ್ಲನೂ ಹಾಕ್ಬಿಟ್ಟು ಮಾಡೋದು. ಸ್ವಲ್ಪ ಸಾಕು. ಬೆಳಗ್ಗೆ ತಿನ್ಬೋದಾ? ಹೌದು, ಕಳ್ಳೆ ತಿಂದರೆ ರೊಬ್ಬ ಹೇಳ್ಕೊಬಿಟ್ಟಿಲ್ಲ, ಯಾರೋ ಗೊತ್ತು. ತಗೋಬಲ್ಲ ಶುಂಠಿನ ಇಲ್ಲಿ ಕ್ಯಾಪ್ ಹಾಕ್ಬಿಟ್ಟು ಮಿಕ್ಸು. ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಕೊತ್ತಂಬರಿ ಸೊಪ್ಪು ಇಲ್ಲ, ಕೊತ್ತಂಬರಿ ಸೊಪ್ಪು ಇದ್ರೇ ಬಾತ್ ಮಾಡೋಕ್ಕಾಗದ, ಇಲ್ದವ್ರು ಮಾಡಬಾರ್ದ.
ನನ್ನ ಮಗ ಮಾಡ್ಬೋದು ಅಂತ ಮಾಡ್ಬೋದು. ಶುಂಠಿ ಒಣಗೋಗೋದು, ಶುಂಠಿ ಒಣಗದೆ ಹೋಗ್ತಾರ ಫ್ರೆಶ್ ಆಗಿ ಯಾವ ಥರ ಇಡೋದು ಅಂತಾನೆ ಗೊತ್ತಿಲ್ಲ. ಆಮೇಲೆ ರುಬ್ಕತೀನಿ. ಕಾಯಿ ಎಲ್ಲ ಹಾಕಿಲ್ಲ, ಒಂದು ಸ್ವಲ್ಪ ಮಾತ್ರ ಹಾಕಿದ್ದು. ದಿಸ್ ಇಸ್ ಮೈ ಫೇವ್ರೆಟ್. ನಂದು ಮಾತ್ರ, ನನ್ನ ಮಕ್ಳಿಗೂ ಕೊಡಲ್ಲ. ನನ್ನ ಯಜಮಾನ್ರು ಬೆಳಗ್ಗೆನೇ ಎದ್ದು ಎಪ್ಪೆಟ್ಟು ಕೊಡ್ಕೋ, ದಾನ ಮಾಡೋಕ್ಕಲ್ಲ, ರೇಷನ್ ಕಾರ್ಡ್ಗೆ. ನೀತು ಟೀ ಬಾ, ಮತ್ತೆ ಅವಳೆಲ್ಲೋದ್ಲು? ಮೈ ಹಸ್ಬೆಂಡ್ ಇಸ್ ಕಮಿಂಗ್. ಸೊ ಕ್ಯೂಟ್, ಇಸ್ ಸೊ ಸ್ವೀಟ್, ಇಸ್ ಸೊ ಹ್ಯಾಂಡ್ಸಮ್. ಮತ್ತೆ ಒಬ್ಳ ಕೂತಾಳ, ಬಿಸಿದ್ದು ನೋಡು, ಪುನಃ ಹತ್ತವ. ಕಪ್ಪುದು ಜೋ ಅದ ಬಂದ್ರೆ ಏನು ತಪ್ಪಾಗಲ್ಲ. ಇದೋ ತವ ನೀನು ಕುಳ್ಳುಕಿದ್ಮೇಲೆ ಕುಳ್ಳುಕಿದ ಪ್ಯಾಂಟ್ ತಕೋಬೇಕು. ಉದ್ದ ಪ್ಯಾಂಟ್ ತಕೋಬಿಟ್ಬಿಟ್ಟು ನಾನು ಮಿಷಿನ್ ಮಾಡಿದ್ದೀನಿ ಅಂದ್ಬಿಟ್ಟು ಯಾವಾಗ ನೋಡೋವಾಗ ಒಲಿ 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 ಅಂದ್ರೆ ಹೆಂಗೆ ಫ್ರೆಂಡ್ಸ್? ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಸೂಪರ್ ತರಕಾರಿ ಇದಕ್ಕೆ ಧನಿಯಾ ಪುಡಿ ಹಾಕಿ ಇದನ್ನು ಒಗ್ಗರಣೆಗೆ ಹಾಕ್ಬೇಕು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ 2 ಜಜ್ಬೇಕು. ಈರುಳ್ಳಿ ಬೆಳ್ಳುಳ್ಳಿ ತಗೊಳ್ತೀನಿ. ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಗ್ಗರಣೆಗೆ. ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ನೀರಿತ್ತು, ನೀರೆಲ್ಲ ಇದಾಗಬೇಕು. ಅಲ್ಲಿ ತನಕ ಕುಕ್ಕರ್ ಕಾಯಿ ಬಿಟ್ಬಿಟ್ಟು ನೀರೆಲ್ಲ ಡ್ರೈ ಆಗೋ ತನಕ ಏನೇನು ಬೇಕು ಒಗ್ಗರಣೆಗೆ ಅದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಅಂದರೆ ಚಕ್ಕೆ, ಲವಂಗ, ಸೋಂಪು, ಮರಾಠಿ ಮೊಗ್ಗು ಮತ್ತು ಸ್ಟಾರ್ ಹೂವು ಅದೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ಕುಕ್ಕರ್ ಕಾದಿತ್ತು. ಕುಕ್ಕರ್ ಕಾದ್ಮೇಲೆ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾಯೋ ತನಕ ಅದನ್ನು ನೋಡ್ತಾ ಇದ್ದೆ. ಸೊ ಅದನ್ನೆಲ್ಲನೂ ಸೇರಿಸ್ಕೊಂಡು ಅದರೊಳಗೆ ಚಕ್ಕೆ, ಲವಂಗ ಹಾಕಿ ಅದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡೆ. ನೆಕ್ಸ್ಟು ರುಬ್ಬಿರೋಂಥ ಮಸಾಲೆ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ರುಬ್ಬಿರೋಂಥ ಮಸಾಲೆನೂ ಕೂಡ ಹಾಕ್ಬಿಟ್ಟು ಮಸಾಲೆನೂ ಚೆನ್ನಾಗಿ ಫ್ರೈ ಆದಮೇಲೆ 2 ಲೋಟ ಅಕ್ಕಿ ಹಾಕ್ತಾ ಇರೋದಲ್ವ. ಸೊ ಹಾಗಾಗಿ 4 ಲೋಟ ನೀರನ್ನ ಅಳತೆ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಕ್ಲೀನಾಗಿ ಕುಲ್ಕಿ ಎಲ್ಲನೂ ತೊಳೆದು ನೀರನ್ನೆಲ್ಲ ಸೇರಿಸ್ಕೊಬಿಟ್ಟೆ. ಇದಾದಮೇಲೆ ನೆಕ್ಸ್ಟ್ ಈ ಕಡೆ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು ಇದೆಲ್ಲ ಹಾಕ್ಬಿಟ್ಟು ಇದು ಚೆನ್ನಾಗಿ ಕುದಿಯೋ ತನಕ ಅಕ್ಕಿನೂ ತೊಳೆದಿಟ್ಕೊಂಡಿದ್ದೀನಿ. ಅದು ಕುದೀತಾ ಇತ್ತು. ಕುದಿಬೇಕಾದ್ರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 2 ಲೋಟ ಅಕ್ಕಿ ಆಗಿರೋದ್ರಿಂದ 2 ಸ್ಪೂನ್ ಸಾಲ್ಟು, ಅದ್ರ ಮೇಲೆ ಸ್ವಲ್ಪ ಒಂದು 4-5 ಕಾಳು ಅಷ್ಟೇ ಹಾಕ್ಕೊಂಡೆ. ಅದಾದಮೇಲೆ ನೆಕ್ಸ್ಟು ಅಕ್ಕಿ ಉಪ್ಪಾಕಿದ್ನೆಲ್ಲ ಒಂಚೂರು ಕರಗಲಿ ಅಂದ್ಬಿಟ್ಟು ಇಟ್ಬಿಟ್ಟು ಅದಾದಮೇಲೆ ಇವಾಗ ಅದು ಕೊತ ಅಂತ ಕುದೀತಾ ಇತ್ತು. ಇವಾಗ ಅಕ್ಕಿನ ಹಾಕೋಬೇಕು. ಅಕ್ಕಿ ಹಾಕ್ಕೊಂಡೆ. ಈ ಕಡೆ ನನ್ನ ಮಗ ನೀರು ಇಟ್ಕೊಂಡ್ಬಿಡ್ತಾ ಇದ್ದಾನೆ. ಅಂದರೆ ಒಂದು ಇದು ಜಗ್ ಥರ ಐತಲ್ಲ ಅದರಲ್ಲಿ ತಗೊಬಂದು ಮಡಗ್ಬಿಟ್ಟು ಹೋದ. ನಾನು ಈ ಕಡೆ ಅಕ್ಕಿನೆಲ್ಲ ಹಾಕ್ಬಿಟ್ಟು ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಕುದಿ ಬತ್ತಿಲ್ಲ ಮುಚ್ಚಬೇಕು. ನೋಡಿ ಟೊಮೆಟೊ ಬರ್ತಾರಂಗಿದೆ ಅಲ್ವಾ? ನೋಡಿ ನನ್ನ ಟೊಮೆಟೊ ಬಾತ್ ಬೇಯ್ತಾ ಇದೆ. ಏನಾದ್ರು ಟೇಸ್ಟಿಯಾಗಿ ಬಂದುಬಿಟ್ರೆ ನೆಕ್ಸ್ಟ್ ಎಲ್ಲ ಇದೇ ಥರ ಬಾತ್. ಇವಾಗ ಇದಕ್ಕೆ ಕುಕ್ಕರ್ ಮುಚ್ಚಿಸ್ಬಿಟ್ಟು 2 ವಿಸಿಲ್ ಕೂಗಿಸ್ತೀನಿ. 2 ವಿಸಿಲ್ ಕೂಗಾದ್ಮೇಲೆ ಅದು ಕೂಲ್ ಆಗೋ ತನಕ ಟೈಮ್ ಐತೆ ಅಷ್ಟೇ. ಮುಚ್ಚಾದ್ಮೇಲೆ ಹೆಂಗಿರುತ್ತೆ ಅಂತ ನೋಡ್ತೀನಿ. ಅಂದರೆ ಬೆಂದು ಓಪನ್ ಮಾಡಾದ್ಮೇಲೆ ತೋರಿಸ್ತೀನಿ ಆಯಿತಾ. ಮುಚ್ಚಿನಿ 2 ವಿಸಿಲ್ ಕೂಗಲಿ, ಆಮೇಲೆ ಬಂದು ಹೆಂಗಿದ್ದು ನಿಜವಾಗ್ಲೂ ಹಾಗಾದ್ರೆ ಇನ್ಮೇಲೆ ಹಿಂಗೆ ಲೆಕ್ಕು